ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ ವ್ಯೂವರ್ಸ್ ಇದ್ದಾರೆ, ನನ್ನ ಹೆಸರು ಭುವನ ಅಂತ. ರೀಸೆಂಟಾಗಿ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ವಿಸಿಟ್ ಮೈ ಚಾನಲ್. ಎಲ್ಲ ಕಂಟೆಂಟ್ನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ವ್ಯೂ ಮಾಡ್ತಾಯಿದ್ರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಟಿಲ್ ನೌ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ದಿ ವೇ ಯು ಆರ್ ಡೂಯಿಂಗ್. ಲವ್ ಯು ಆಲ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ವಿಡಿಯೋ ನಾವು. ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವ್ಲಾಗ್ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಇನ್ ದ ಸೆನ್ಸ್ ಶಿ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸಿನ್ಸ್ ಮೈ ಸ್ಕೂಲ್ ಡೇಸಿಂದನೂ ಫ್ರೆಂಡ್. ಇವಾಗ ಅವಾಗ ಮೀಟ್ ಮಾಡ್ತೀವಿ. ಸೊ ಅವಳು ಸ್ಟಡೀಸ್ಗೆ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರಲ್ಲಿ PGಲಿ ಇರ್ತಾಳೆ. ಸೊ ಇವಾಗ ಮನೆಗೆ ಬಂದಿದ್ದಾಳೆ, ಔಟ್ ಮಾಡೋದಕ್ಕೆ ಮನೆಗೆ ಬಂದಿದ್ದಾಳೆ. ಸೊ ಹಾಲಿಡೇಸ್ ಇತ್ತಲ್ವಾ, ಸೊ ಮನೆಗೆ ಇದ್ಬಿಟ್ಟು ಹೋಗ್ತಾಳೆ. ಅದಕ್ಕೋಸ್ಕರ ಸೊ ಲೆಟ್ಸ್ ಮೀಟಪ್ ಅಂತ ಹೇಳಿಬಿಟ್ಟು ನಾನು ಅವಳನ್ನ ಮೀಟ್ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಅಂದರೆ ಏನಪ್ಪ, ಫ್ರೆಂಡ್ ಮೀಟ್ ಮಾಡೋದು ಕೂಡ ಇವಳು ವ್ಲಾಗ್ ಮಾಡಬೇಕಾ? ಆ ಥರ ಎಲ್ಲ ಕಮೆಂಟ್ ಮಾಡಬೇಡಿ ಪ್ಲೀಸ್. ಏನೋ ಒಂದು ಕಂಟೆಂಟ್ ಇರೋದಕ್ಕೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಏನಪ್ಪ ಅಂತ ಹೇಳಿದರೆ, ನಾವು ಇವತ್ತು ಒಂದು ಡಿಶ್ನ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಕುಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಅದೇನು ಅಂತ ಹೇಳ್ಬಿಟ್ಟು ನಿಮಗೆ ತಮ್ಮನೇಲಿ ನೋಡ್ತಾರೆ ಗೊತ್ತಾಗಿರುತ್ತೆ. ಸೊ ನಾನು ಹೇಳ್ಬಿಡ್ತೀನಿ. ಸೊ ಡೋಂಟ್ ವೇಟ್ ಟಿಲ್ ದಟ್. ಕುನಾಫಾನ ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ. ಸೊ ಮನೆಯಲ್ಲಿ ಹೆಂಗೆ ಕುನಾಫಾ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಬೇಕು. ಸೊ ಪ್ಲೀಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೊ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಒಂದು ಸಿಂಪಲ್ ಟಾಪ್, ನೋ ಮೇಕಪ್, ಓನ್ಲಿ ಲಿಪ್ಸ್ಟಿಕ್, ಐಬ್ರೋಸ್, ಸ್ಕಿನ್ ಕೇರ್ ಅಂತೂ ಇದ್ದೇ ಇರುತ್ತೆ. ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ಸನ್ಸ್ಕ್ರೀನ್ ಅಂತೂ ತುಂಬಾ ಹಾಕೊಂಬಿಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ಗೊತ್ತಾಗಲ್ಲ ಬಟ್ ಕಾಸ್ಟ್ ಬಿಡೋದಿಲ್ಲ. ಐ ಆಮ್ ಯೂಸಿಂಗ್ .NT ಇದು ಅನ್ಕೋತೀನಿ. ಆಚೆಗಡೆ ಬಿಸಿಲಂತೂ ಮಾತೇ ಇಲ್ಲ ಅನ್ನೋ ಥರ ಇದೆ. ಸೊ ಸನ್ಸ್ಕ್ರೀನ್ ಅಂತೂ ಮಸ್ಟ್. ನೀವು ಯಾರ್ಯಾರು ಇನ್ನೂ ಸನ್ಸ್ಕ್ರೀನ್ ಯೂಸ್ ಮಾಡೋದು ಶುರು ಮಾಡಿಲ್ಲ, ಸೊ ಪ್ಲೀಸ್ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನು ಶುರು ಮಾಡಿ. ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಐ ಥಿಂಕ್ ಇಟ್ ಈಸ್ ಆಲ್ಮೋಸ್ಟ್ 1 year. ಸೊ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಮಾತ್ರ ಕಾಪಾಡುತ್ತೆ. ಐ ಆಮ್ ಸೀಯಿಂಗ್ ಚೇಂಜಸ್, ಡೆಫಿನೆಟಾಗಿ ಚೇಂಜಸ್ ನೋಡ್ತಾ ಇದ್ದೀನಿ. ನಾನು ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದವಾಗಿಂದ. ಬಟ್ ನನಗಿನ್ನೂ ಒಂದು ಸ್ವಲ್ಪ ಪಿಂಪಲ್ಸ್ ಪ್ರಾಬ್ಲಮ್ ಇದೆ, ನೋಡ್ಬೋದು. ಆ್ಯಕ್ನಿ ಬ್ರೇಕ್ಔಟ್ಸ್ ಇದೆ. ಈ ನಡುವೆ ಸ್ವಲ್ಪ ಜಾಸ್ತಿ ಅದು ಇದು ತಿಂದಿರೋದ್ರಿಂದ ಬ್ರೇಕ್ಔಟ್ಸ್ ಆಗಿದೆ. ಹೀಟ್ಗೆ ನಾನ್ ವೆಜ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ರೂಟೀನ್ ಬೇಕಾದ್ರೆ ನಾನು ಇದೆಲ್ಲ ಕ್ಲಿಯರ್ ಆದಮೇಲೆ ನನಗೆ ಯಾವ ಥರ ಸ್ಕಿನ್ ಕೇರ್ ರೂಟೀನ್ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಖಂಡಿತ ನಾನು ತೋರಿಸ್ಕೊಡ್ತೀನಿ ಒಂದಿನ. ಬಟ್ ಅಂಟಿಲ್ ನಾವು ಯಾರೆಲ್ಲ ಇನ್ನು ಸ್ಟಾರ್ಟ್ ಮಾಡಲ್ಲ, ಪ್ಲೀಸ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಓಕೆ, ಇಷ್ಟೇ ನಾನು ರೆಡಿ ಆಗಿರೋದು. ಸೊ ಫ್ರೀ ಹೇರ್ಸ್ ಹಿಂಗೆ ಬಿಟ್ಕೊಂಡು ಹೋಗಲ್ಲ, ಟಿಪ್ ಹಾಕ್ಕೊತೀನಿ. ನೋಡೋಣ, ಬಿಕಾಸ್ ಗಾಡಿಯಲ್ಲಿ ಹೋಗುವಾಗ ಇಟ್ ವಿಲ್ ಡಿಸ್ಟರ್ಬಿಂಗ್. ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆ, ನನ್ನ ರೆಸಿಪಿ ಜೊತೆ ನಿಮ್ಮ ಮುಂದೆ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್. ಸೊ ಮನೆಗೆ ರೀಚ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ವೀಡಿಯೋನ ಬೇಗ ಶುರು ಮಾಡಿದ್ವಿ. ಸೊ ಕುನಾಫಾ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಲಿಸ್ಟ್ ಮಾಡಿಕೊಂಡು ಏನೇನೆಲ್ಲ ಹೋಗ್ಬಿಟ್ಟು ಅಲ್ಲೇ ಹತ್ರದಲ್ಲಿರೋ ಸ್ಮಾರ್ಟ್ ಪಾಯಿಂಟಿಗೆ ಹೋಗಿ ನಾವು ತೊಗೊಂಬಂದ್ವಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋಲಿ ಮುಂದೆ ಹೇಳ್ತೀನಿ, ಬಿಕಾಸ್ ನಾನು ಶೂಟ್ ಮಾಡೋದು ಮರ್ತೋಗ್ಬಿಟ್ಟೆ. ಡಿಸ್ಕ್ರಿಪ್ಷನಲ್ಲಿ ನಾನು ಮೆಷರ್ಮೆಂಟ್ಸ್ ಅಥವಾ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಮೊದಲನೇದಾಗಿ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕು ಅಂದರೆ ಶಾವಿಗೆ. ಸೊ ನಾವಿಲ್ಲಿ ಆಲ್ರೆಡಿ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀವಿ. ನಿಮ್ಗೆ ಯಾವುದೇ ಗ್ರಾಸರಿ ಶಾಪ್ ಅಥವಾ ಸೂಪರ್ ಮಾರ್ಕೆಟ್, ಸ್ಮಾರ್ಟ್ ಪಾಯಿಂಟ್ಸ್ ಎಲ್ಲ ಕಡೆ ಈಸಿಯಾಗಿ ಸಿಗೋ ಅಂಥದ್ದೇ ಇಂಗ್ರೀಡಿಯೆಂಟ್ ಇದು. ಅದನ್ನು ತೊಗೊಂಡು ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀವಿ. ಸೊ ಪುಡಿ ಮಾಡ್ಕೊಂಡ್ಮೇಲೆ ಎಲ್ಲ ಈವನಾಗಿ ಪುಡಿ ಮಾಡ್ಕೊಂಬಿಡಬೇಕು. ಉದ್ದ ಇದ್ದರೆ ಅದು ಚೆನ್ನಾಗಿರಲ್ಲ. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬಟರ್, ಬೆಣ್ಣೆ, ನೀವು ಮನೇಲಿ ಪ್ರಿಪೇರ್ ಮಾಡಿರೋ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಆಚೆ ಮಾಡಿರೋ ಬೆಣ್ಣೆ ಕೂಡ ಅಂಗಡಿಯಲ್ಲಿ ತಂದಿರೋ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಂತ ಅನ್ಕೋತೀನಿ, ಬಿಕಾಸ್ ನಾನು ಸ್ಪ್ಯಾಚುಲಲ್ಲಿ ಹಾಕಿರೋದ್ರಿಂದ ಮೆಷರ್ಮೆಂಟ್ಸ್ ನಿಮ್ಗೆ ಎಷ್ಟು ಬೇಕೋ ಮೆಷರ್ಮೆಂಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಶಾವಿಗೆ ಜೊತೆ ನೀಟಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ, ಡೋಂಟ್ ಮೈಂಡ್, ಬಿಕಾಸ್ ಐ ಆಮ್ ಕಂಫರ್ಟಬಲ್ ವಿತ್ ಇಟ್. ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು
ಬಟರ್ ಏನಿರುತ್ತೆ ಅದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಬಿಕಾಸ್ ನಾವು ಅದ್ರ ಮೇಲೆ ಇವಾಗ ಶಾವಿಗೆನ ಹಾಕ್ತಾಯಿದ್ದೀವಿ. ಸೊ ಶಾವಿಗೆ ಹಾಕ್ದವಾಗ ಬೆಂದ ಮೇಲೆ ಅದು ಪ್ಯಾನಿಗೆ ಅಂಟ್ಕೋಬಾರ್ದು ಅನ್ನೋ ಕಾರಣದಿಂದ ನಾವು ಬಟರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ಶಾವಿಗೆ ಹಾಕಿ ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು ನೀಟಾಗಿ ಒಂದು ಲೇಯರ್ ಥರ. ಅದಾದಮೇಲೆ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಮನೆಯಲ್ಲೇ ಕ್ರೀಮ್ನ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ರೆಸಿಪಿ ಹೆಂಗೆ ಕ್ರೀಮ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನಿಲ್ಲಿ ನೀಟಾಗಿ ಅಮೂಲ್ ಫ್ರೆಶ್ ಕ್ರೀಮ್ ನಾನು ಫುಲ್ ಬಾಟಲ್ ಹಾಕಲಿಲ್ಲ, ಒಂದು 3/4 ಬಾಟಲ್ ಹಾಕಿದ್ದೀನಿ ಅಂತ ಅನ್ಕೋತೀನಿ. ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿ ಮತ್ತು ಅದ್ರ ಮೇಲೆ ಇನ್ನೊಂದು ಲೇಯರ್ ಆಫ್ ಶಾವಿಗೆ ಶಾವಿಗೆ ಹಾಕೋದಕ್ಕಿಂತ ಮುಂಚೆ ಮೊಸರೆಲ್ಲ ಚೀಸ್ ಏನಿರುತ್ತೆ ಅದನ್ನು ಯಾವುದೇ ಚೀಸ್ನ ಯೂಸ್ ಮಾಡ್ಬೋದು. ಸೊ ಮೊಸರೆಲ್ಲ ಚೀಸ್ ಕಮ್ಮಿ ಇತ್ತು, ಸೊ ಚೀಸ್ ಸ್ಲೈಡ್ಸ್ ಇತ್ತು, ಸೊ ನಾನು ಅದನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀನಿ ಎರಡೂ. ಅದಾದಮೇಲೆ ಈಗ ಇನ್ನೊಂದು ಲೇಯರ್ ಆಫ್ ಶಾವಿಗೆನ ಹಾಕಿ ನೀಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ನಾವಿಲ್ಲಿ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಒಂದು 10 to 15 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ ನೀವು ನೋಡ್ಬೋದು ನಿಮ್ಗೆ ಬೆಂದಿದೆ ಅಂತ ಅನಿಸಿದ್ರೆ ಅದನ್ನು ಮತ್ತೆ ತಿರುಗಿಸ್ಕೊಂಡು ಬೋದ ಸೈಡ್ಸ್ ನೀವು ಬೇಯೋ ಥರ ನೋಡ್ಕೋಬೇಕು ಅದನ್ನು. ಸೊ ಅದು ರೆಡಿ ಆಗೋ ಅಷ್ಟು ಟೈಮಲ್ಲಿ ನಾವು ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಇನ್ನೊಂದು ಗ್ಯಾಸ್ ಮೇಲೆ ಕಡಾಯಿ ಅಥವಾ ಬಾಣಲಿ ಏನಿರುತ್ತೆ ನಿಮ್ಮ ಯಾವ ಪಾತ್ರೆ ಯುಟೆನ್ಸಿಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಅದಕ್ಕೆ ನಾನು 1 ಕಪ್ ಆಫ್ ಶುಗರ್ಗೆ 2 ಗ್ಲಾಸಸ್ ಆಫ್ ವಾಟರ್ನ ಹಾಕ್ತಾಯಿದ್ದೀನಿ. ಅದು ಬಾಯ್ಲ್ ಆಗೋವಾಗ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಬೇಕು. ಆ ಫ್ಲೇವರ್ ಕೊಡೋದಕ್ಕೆ ನಿಮಗೆ ಬೇಕಾದರೆ ಕಾರ್ಡಮಮ್ ಪೌಡರ್ ಏಲಕ್ಕಿ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಬೋದು, ಪುಡಿ ಮಾಡಿ ಹಾಕಿಬಿಟ್ಟು. ಆ್ಯಂಡ್ ಸ್ವಲ್ಪ ಕಲರ್ಗೆ ನಾನಿಲ್ಲಿ ಅರಿಶಿನ ಯೂಸ್ ಮಾಡ್ತೀನಿ. ನೀವು ಬೇಕಾದರೆ ಯಾವುದೇ ರೀತಿ ಫುಡ್ ಕಲರ್ಸ್ ಆರೆಂಜ್ ಕಲರ್ ಯೂಸ್ ಮಾಡಿರ್ತಾರೆ ಆಚೆ ಕಡೆ ನಾವು ತಿನ್ನೋದಾದರೆ. ಸೊ ಫುಡ್ ಕಲರ್ ಇದ್ದರೆ ನೀವು ಫುಡ್ ಕಲರ್ನ ಕೂಡ ಯೂಸ್ ಮಾಡ್ಬೋದು. ಸೊ ಅದು ನೀಟಾಗಿ ಹಾಫ್ ಪೋರ್ಷನಿಗೆ ಬಾಯ್ಲ್ ಆಗಿರಬೇಕು. ಸೊ ಅದು ಕುದಿ ಬರೋವರೆಗೂ ನಾವು ಗ್ಯಾಸ್ ಮೇಲೆ ಇಟ್ಕೋಬೇಕು. ಬಿಕಾಸ್ 1 ಗ್ಲಾಸ್ ಹಾಕಿದರೆ ಹಾಫ್ ಗ್ಲಾಸ್ ನೀರು ಆಗೋವರೆಗೂ ನಾವು ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಸೊ ಅದು ಬಾಯ್ಲ್ ಆಗೋ ಟೈಮಲ್ಲಿ ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮನ್ನ ಗ್ರೈಂಡ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಶಾವಿಗೆ ಎರಡೂ ಕಡೆ ಬೇಯೋವಾಗ ಇನ್ನೊಂದು ಸೈಡ್ ಟರ್ನ್ ಮಾಡೋ ಅರ್ಜೆಂಟಲ್ಲಿ ನಾನು ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ, ಸಾರಿ. ಸೊ ಎರಡೂ ಕಡೆ ನೀವು ಬೇಯಿಸ್ಕೋಬೇಕು. ಅದಾದಮೇಲೆ ಮಿಕ್ಸಿ ಹಾಕಿರೋ ಪಿಸ್ತಾ ಬಾದಾಮನ್ನ ನಿಮಗೆ ಹೆಂಗೆ ಬೇಕೋ ಆ ಥರ ಡೆಕೋರೇಷನ್ ಮಾಡಿಕೊಂಡು ಶುಗರ್ ಸಿರಪ್ ಏನಿರುತ್ತೆ ಅದನ್ನು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀವಿ ಅಂದರೆ ಅದು ಶುಗರ್ ಸಿರಪ್ ಎಲ್ಲ ಸೆಟಲ್ ಆಗಿರುತ್ತೆ, ಎಲ್ಲ ಕೆಳಗೆ ಇಳಿದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನನಗೆ ಇವಾಗ ಕೂಡ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಮಾಡಿಕೊಂಡು. ಸೊ ಟ್ರಸ್ಟ್ ಮೀ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟ್ರೈ ಮಾಡಿದ್ರೇ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ, ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಶುಗರ್ ಸಿರಪ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡಷ್ಟು ಇನ್ನೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಟೇಸ್ಟ್ ಮಾಡಿದಾಗ ನಮ್ಮ ರಿಯಾಕ್ಷನ್ ಹೆಂಗಿತ್ತಂದ್ರೆ ಇದು ಯಾವುದೇ ರೀತಿ ಬೇಕು ಅಂತ ಕೊಟ್ಟಿರೋದಲ್ಲ, ನ್ಯಾಚುರಲ್ ರಿಯಾಕ್ಷನ್ ಇದು. ಸೊ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬೇರೆ ಯಾವುದಾದ್ರೂ ರೆಸಿಪೀಸ್ನ ಟ್ರೈ ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ಹೇಳಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಟ್ರೈ ಮಾಡಿ ಫೈಂಡ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಹೇಗೆ ಬಂದಿದ್ದು ಅಂತ ಹೇಳಿಬಿಟ್ಟು. ಸೊ ಅಂಟಿಲ್ ದೆನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಪ್ಲೀಸ್ ಡೂ ಗೋ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಅಂಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.